ಕರ್ನಾಟಕ ಮಾತೆ. ಐ ಲವ್ ಯು ಕನ್ನಡಿಗರು. ವಣಕಂ ಕರ್ನಾಟಕ ಮಕ್ಕಳೇ, ನಮಸ್ಕಾರ. ಸರಿ, ನಮಸ್ತೆ ಆ ಕಡೆ ಕಿರ್ಲಿ. ಮತ್ತೆ ನಿನ್ಗೆ ಎಷ್ಟು ವರ್ಷ ಆಗೈತೆ? ಎಲ್ಲರಿಗೂ ಮಕ್ಕಳೇ ಅಂತ ಇದೆಯಲ್ಲ, ಏನ್ ನಮ್ ತಾತನ ವಯಸ್ಸಾಗೈತಾ? ಲೌಡೆ ಕಬಾದ್ ಮೊದ್ಲು ಅಣ್ಣ ತಮ್ಮ ಅನ್ನೋದ್ ಕಲಿ. ಮಕ್ಕಳೇ ಅಂತ ಮಕ್ಕಳೇ ಲೌಡೆ. ಮಂಜು ನಂಬರ್ ಬಂದಿದ್ದಾರೆ, ಸಪೋರ್ಟ್ ಮಾಡಿ ರೊಬ್ಬರಪ್ಪ ನನ್ರಿ. ಸೊ ಎಲ್ಲ ಕರ್ನಾಟಕದಲ್ಲಿ ಪ್ರತಿಯೊಂದು ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ತಮಿಳುನಾಡಿಂದ ಬಂದವರೆ ನಮ್ಮ ಸ್ನೇಹಿತರು. ನೀನ್ ತಿಗಾಕೆ ಅವ್ನೊಬ್ಬ ಸಾಕಾ? ಇನ್ನೊಂದ್ 4-5 ಜನ ಕರ್ಕ ಬರ್ಬೇಕ್ ತಾನೆ? ಸೊ ಕರ್ನಾಟಕ, ತಮಿಳ್ನಾಡು ಬೇರೆ ಬೇರೆ ಎಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದಿರೆ. ಎಲ್ಲ ಅಣ್ತಂದಿರಾ? ಹಂಗಂದ್ರೆ ಮಾಮೂಲಿ ಈಗ ಕರ್ನಾಟಕದಿಂದ ಟೂರ್ ಗೀರ್ಗೆಲ್ಲ ಹೋಯ್ತಾರಲ್ಲ, ಆಗ ಕರ್ನಾಟಕದ ಗಾಡಿಗಳಲ್ಲಿ ಫ್ಲಾಗ್ ಎಲ್ಲ ಹಾಕೋಯ್ತಾರೆ ಕನ್ನಡದ. ಅವಾಗ ಕಿತ್ತಾಕ್ತಾರಲ್ಲ, ಅವಾಗೆಲ್ಲ ಹೋಗಿತ್ತು ನಿಮ್ ಅಣ್ತಂದಿರು ಲೌಡೆ ಕೆಬ್ಬಾಲ್. ಸೊ ನಾವೆಲ್ಲ ಇಂಡಿಯನ್ಸು. ಹಿಂಗ್ಯಾರಪ್ಪ ಹೇಳಿತು ನಾವ್ ಇಂಡಿಯನ್ಸ್ ಅಲ್ಲ ಅಂತ? ನಮ್ಮ ಕರ್ನಾಟಕದಿಂದ ನಮ್ಮ ಕನ್ನಡಿಗರ ಹೊರಗಿಂದ ನನ್ನ ಕನ್ನಡಿಗರ ಅಣ್ಣ ತಮ್ಮಂದಿರ ನಾನು ಒಂದು ಗಿಫ್ಟ್ ತಂದಿದ್ದೀನಿ. ನೀನ್ ಸಾಲ್ ಕೊಡ್ಬೇಡ್ದಾಗಿತ್ತು ಕಣ್ಮಂಜ, ನೀನ್ ಬೇರೆ ಕೊಡ್ಬೇಕಾಗಿತ್ತು. ಏನ್ ಹೇಳು, ಸ್ವಲ್ಪ ಎಣ್ಣೆ ಕೊಟ್ಟಿದ್ರು ಅವ್ರಿಗೂ ಯೂಸ್ ಆಗೋದು. ನಾನು ನಿಮ್ ಕನ್ಸಲ್ ಬಂದ್ರೆ ಏನ್ ಮಾಡ್ತೀರಾ? ನಿಜ ಹೇಳಿ, ಏನ್ ಮಾಡ್ತೀರಾ? ನೀನ್ ನಮ್ ಕನ್ಸಲ್ ಬರಕ್ಕೆ ಇಲ್ಲ, ಬಿಕಾಸ್ ನಮ್ ಕನ್ಸಲ್ ಬರೋದು ಓನ್ಲಿ ಕೊಮೋಟೋಸ್. ಪರವಾಗಿಲ್ಲ, ಮೊದ್ಲು ಅಲ್ಲಿ ಕಮೆಂಟ್ ಹಾಕೋರ್ ನೋಡ್ರಿ, ಅದಕ್ಕೆ ರಿಪ್ಲೈ ಕೊಡು ಮೊದ್ಲು, ಆಮೇಲೆ ಮಾಡುವಂತೆ ಬೇರೆ ವಿಡಿಯೋನ. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ರೀಲ್ಸ್ ಮಾಡೋದ್ರ ಬದ್ಲು ದಯವಿಟ್ಟು ಸ್ವತಾಗ್ಬಿಡಿ. ನಿಮ್ದೇಗ ಒಂದ್ ಸ್ವಲ್ಪ ದಿನ ಇನ್ಸ್ಟಾಗ್ರಾಮ್ನಾರು ನೋಟ್ ಮಲ್ಕತೀನಿ. ಕೊಡ್ತಾ ಇರೋದು ಶರ್ಟ್ ಅಮ್ಕು ಡುಮ್ಕು ಅಮಲ್ ಡುಮಾಲ್. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ನೀವ್ 3 ಜನ ಸೇರ್ಕೊಂಡು ಎಲ್ಲಾರ್ಗು ಕೊಡಕ್ ಬನ್ನಿ ಶಾಟು. ನಾನ್ ಮೊದ್ಲೇ ನಿಮ್ಗಾಗಿ ಬುಕ್ ಮಾಡಿರ್ತೀನಿ ಹರಿಶ್ಚಂದ್ರ ಘಾಟಲ್ಲಿ 9 ಸೈಟ್. 3 ಜನ ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಕೊಡ್ತೀನಿ ನಮ್ ಬಾತ್ರೂಮ್ ಅಲ್ಲಿರೋ ಸ್ವೀಟ್. ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಹೊಡ್ಬಿಡಿ ಕಮೆಂಟ್, ಹಂಗೆ ಶೇರ್ ಮಾಡ್ಬಿಡಿ. ಎಲ್ಲಾರು ಅವ್ರಿಗೆ ಫಾಲೋ ಮಾಡ್ಬೇಡಿ ಕಣ್ರಪ್ಪ, ನಮಗೂ ಒಂಚೂರು ಮಾಡಿ. ನಿಮ್ಮ ಹೌದು, ನಿನ್ನೆ ನಾನು ಸೋನು ಅಕ್ಕನ ಬಗ್ಗೆ ವಿಡಿಯೋ ಮಾಡಿದ್ದೆ. ಹೌದು ಕಣಕ, ನಿನ್ನೆ ಬಕೆಟ್ ಹಿಡ್ದೆ, ಅದ್ ಸಾಕಾಯ್ತಲ್ಲ ಅಂತ ಇವತ್ತು ಸೆಂಟೆಕ್ಸ್ ನ ಹಿಡಿತದೆ ಅಷ್ಟೇ. ಅವ್ರು ಮಾತಾಡಿದಲ್ಲಿ ಏನು ತಪ್ಪಿಲ್ಲ ಅಂತ. ಅದಕ್ಕೆ ಈ ಟ್ರೋಲ್ ಸೋನು ಮಕ್ಕಳು ಏನ್ ಮಾಡೋರೆ, ಟ್ರೋಲ್ ಮಾಡ್ತಾರೆ, ಆಮೇಲೆ ನನ್ನ ಮೇಲೆ ಬಂದು ಕಮೆಂಟ್ ಮೇಲೆ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಮಾತಾಡಿದಲ್ಲಿ ಏನಂದ್ರೆ ಏನು ತಪ್ಪಿಲ್ಲ. ಹೌದು ಕಣಕ, ಅವ್ರು ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ. ಯಾಕೇಳು, ಆಗ್ಲಕ್ಕಾಗಿ ಬೇವಿನಕಾಯಿ ಸಾಕ್ಷಿ ಅಂತಾರಲ್ಲ, ನೀನಿದೆಯಲ್ಲ, ನೀನ್ ಹೇಳಿದ್ರೆ ಮುಗಿತು. ಅವನ ಅಮ್ಮ ನೀನ್ ಹೇಳಿದ್ದೆ ಸತ್ಯ, ನೀನ್ ಹೇಳಿದ್ದೆ ವಾಕ್ಯ. ಆಂಕರ್ ಯಾವ ರೀತಿ ಕಾಮಿಡಿ ಕ್ವಶನ್ ಕೇಳಿದ್ರೆ ಅದಕ್ಕೆ ಕಾಮಿಡಿಯಲ್ಲಿ ಆನ್ಸರ್ ಮಾಡಿದ್ರೆ. ಹೌದು ಕಣಕ, ಆಂಕರ್ ಕಾಮಿಡಿಯಾಗಿ ಕೇಳಿದ್ರೆ ಕಾಮಿಡಿಯಾಗಿ ಹೇಳ್ಬೇಕು. ಕಾಮಿಡಿ ಹಬ್ಬದಲ್ಲಿ ಹುಡುಗರಿಗೆಲ್ಲ ಅವಮಾನ ಮಾಡಂಗಲ್ಲ, ಅರ್ಥ ಮಾಡ್ಕೊಳ್ಳೋದೇ ಅಕ್ಕ, ಅರ್ಥ ಮಾಡ್ಕೊ. ಫಸ್ಟ್ ಆಫ್ ಆಲ್ ನೀವು ಪೂರ್ತಿ ವಿಡಿಯೋ ನೋಡಿದಿರಾ? ಎಲ್ಲರೂ ಟ್ರೋಲ್ ಮಾಡ್ತಾರಲ್ಲ, ನೀವು ಅಷ್ಟೇ ಇಟ್ಕೊಂಡು ತಗೊಂಡು ಟ್ರೋಲ್ ಮಾಡ್ತಿದ್ದೀರಲ್ಲ. ಫಸ್ಟ್ ಪೂರ್ತಿ ಇಂಟರ್ವ್ಯೂನ ನೋಡಿ, ನೋಡಕ್ಕಾಗತ್ತಂತ ನಿಮ್ಗಿಲ್ಲ. ನಿಮ್ಗೆ ಏನಷ್ಟು ಒಂದು ವರ್ಡ್ ಬೇಕಾಗಿತ್ತು, ಅದು ಇಟ್ಕೊಂಡು ಸುಮ್ಮನೆ ಟ್ರೋಲ್ ಮಾಡ್ತಾ ಇದ್ದೀರಾ, ಬೇಳೆ ಬೇಯಿಸ್ಕೊಂತಾ ಇದ್ದೀರಾ. ಓ ಹೌದು ಕಣಕ, ಮೊನ್ನೆಯಿಂದಾನು ನೋಡ್ತೇವೆ ಯಾರ್ ಬೆಳೆ ಯಾರ್ ಬೇಯಿಸ್ಕತಿರೋದು, ಯಾರ್ ಬೆಂಕಿಲಿ ಅಂತ ಕರೆಕ್ಟ್ ಆಗಿ ನಿನ್ಗೆ ಗೊತ್ತು. ಹೇಳು. ಹೌದು, ನೀವು ಟ್ರೋಲ್ ಮಾಡ್ತೀರಾ ಅಂದ್ರೆ ಟ್ರೋಲ್ ಸೋನು ಮಕ್ಕಳು ನೀವು ಎಲ್ಲ ಗಲೀಜ್ ಪದಗಳನ್ನ ಯೂಸ್ ಮಾಡ್ಕೊಂಡು ಎಲ್ಲ ವಿಡಿಯೋಗಳನ್ನ ಕಟ್ಬಿಟ್ಟು ಗಲೀಜ್ ವರ್ಡ್ಗಳನ್ನ ಯೂಸ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತೀರಲ್ಲ, ಟ್ರೋಲ್ ಮಾಡ್ತೀರಲ್ಲ. ಅಂದ್ರೆ ನೀವೇ ತಪ್ಪಿಟ್ಟು ಗೊತ್ತ ಇರ್ಬೋದು. ಇವಾಗಲೂ ಹೇಳ್ತೀನಿ, ಸೋನು ಅಕ್ಕ ಹೇಳಿರೋದು ಕಾಮಿಡಿ ರೀತಿಯಲ್ಲಿ ಹೇಳಿದ್ರೆ. ಓ ಟ್ರೋಸು ಫುಲ್ ಹೇಳಕ. ಯಾಕೆ ಫುಲ್ ಈಗ್ಲೇ ಬರೀ ಸೂ ಒಂದಿದ್ಕೆ ಇಷ್ಟೊಂದು ಬಿಸಾಕ್ತವ್ರೆ. ಫುಲ್ ಹೇಳಿದ್ರೆ ಊರ್ ಬಾಕ್ಲು ಮಾಡ್ಬಿಡೋರ ಅಂತ ಭಯನಾ? ಹಳೇದೇ 2 ಮುತ್ತು ಬ್ಯಾಲೆನ್ಸ್ ಇದೆ, ಮೊದಲು ಹಳೇದೆಲ್ಲ ಕೊಟ್ಬಿಡಿ, ಎಲ್ಲ ಸೆಟ್ಲ್ ಆಗ್ಬಿಡ್ಲಿ. 100 ಮುತ್ತು ಕೊಡ್ತೀನಿ. ಬರೀ ತುಟಿಗೆ ಹಣೆಗೆ ಕೊಟ್ರೆ ಎಲ್ ನೋಡವು, ತಿಕ್ಕೊಂದೇನ್ ಕೊಟ್ಬಿಡು, ಅದು ನೋಡ್ಕೊ ಹೋಯ್ತೀವಿ. ನೀನ್ ಈ ತರ ಎದ್ದೇಳಿಸ್ಬಿಡ್ತಿ, ಊರ್ನೇ ಎದ್ದೇಳಾಕಿಲ್ಲ ಅವನು, ನಾನ್ ಎದ್ದೇಳಿಸ್ತೀನಿ ನೋಡು. ಶಾರ್ಟ್ ಎದ್ದೇಳಲ್ಲ ಹೊಡಕೆ ಬಾಲ್. ಏ ಗುರು, ಆ ಹುಡುಗಿ ನೋಡ್ಗುರು ನಿನ್ನೆ ನೋಡ್ತಾವಳೆ. ಅವಳು ನೋಡ್ರೆ ನಾನೇನೋ ಮಾಡ್ಲಿ? ನನ್ನೇ ಯಾವ ಹುಡ್ಗಿನ ನೋಡಕ್ಕಿಲ್ಲ, ಇನ್ನ ಅವ್ರನ್ನ
ಯಾವ ಗುಂಡೆ ಅವಳು ನೋಡ್ತಾರ ತೋರ್ಸ್ಬಿಡ್ ನನಗೆ. ನೋಡಕ್ ಚೆನ್ನಾಗಳೆ ಪಟಾಯಿಸ್ಕೋ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ ಹುಡುಗಿನೇ ನನ್ನ ಬಿಟ್ಟೋದ್ಲು ಅಂತಂದ್ರಲ್ಲಿ ಈ ಹುಡುಗಿ ನನ್ನ ನೋಡ್ತಾವಳಂದ್ರೆ ನಾನ್ ಯಾಕೆ ಅವಳನ್ನ ಪಟಾಯಿಸ್ಕೊಳ್ಳಿ? ಅದೇನೋ ಗೊತ್ತಿಲ್ಲ ಮಗ, ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಅವಳದೇ ಜ್ಞಾಪನ ಆಗುತ್ತೆ, ಬೇರೆ ಹುಡುಗಿ ನೋಡೋ ಮನ್ಸೇ ಬರಲ್ಲ. ಎಲ್ಲ ನನ್ಗೆ ಒಂದ್ ನಂಬಕ್ ಆಯ್ತಲ್ಲ, ನಿಂದು ಟೂವೇ ಇತ್ತ ಬಿಟ್ಟೋಗಕ್ಕೆ. ಯಪ್ಪ ನನ್ಗೆ ಇಷ್ಟ್ರ ಮಟ್ಟಿಗೆ ಚೀಪ್ ಅನ್ನಿಸ್ತೈತೆ ಅಂದ್ರೆ ಸರಿ ಬಿಡು. ಕಬಡ್ಡಿ 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 ಇಲ್ಲೇ ತೆಗಿ ಕಬಡ್ಡಿ ಜೊತೆ ಫಸ್ಟ್ ನೈಟ್ ಮಾಡ್ಕೊಬಿಡಿ. 349 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಸಿದ್ಕು ಸಾಕಾಯ್ತದೆ. ನಿಂತಾರೆ ಇದ್ರ ಬಡ್ಡಿ ಅವ. ನಾವಿಬ್ರು ದೂರ ಬಂದಿವಿ. ಅದಕ್ ನಾವೇನ್ ಮಾಡ್ಬೇಕು ಹೇಳು? ಇಬ್ರದ್ದು ಮದ್ವೆ ಆಯ್ತೆ, ಯಾರು ಎಲ್ಲಿ ಏನ್ ಹುಡ್ಕಕ್ ಹೋಗ್ಬೇಡ್ರಿ. ನಿನ್ಯಾಕ ಹುಡ್ಕರ್ ಇಷ್ಟ ಅಂತಾರೆ, ವಿಡಿಯೋ ಮಾಡ್ಬಿಡ್ತಿದೆ ಅಂದ್ರೆ ಹುಡ್ಕಕ್ ಸೀನ್ ಇಲ್ಲ ಬಿಡು. ಐ ಲವ್ ಯು. ಆಮ್ ಸಿಗ್ನಲ್ ನನಗೆ ಲವ್ ಮಾಡ್ತೀರಾ? ಸಾರಿ, ಐ ಡೋಂಟ್ ಲೈಕ್ ಸಿಗ್ನಲ್ಸ್. ಅದು ಟ್ರಾಫಿಕಲ್ಲಿ ನಂಗೆ ನಿಂತ್ಕೊಳ್ಳೋಕೆ ಒಂಚೂರು ಇಷ್ಟ ಆಗಲ್ಲ. ನಂಗೆ ಸಿಗ್ನಲ್ಸ್ ಇಷ್ಟ ಆಗಲ್ಲ. ಸಾರಿ, ಐ ಕಾಂಟ್ ಲವ್ ಯು. ಕಮೆಂಟ್ ಹಾಕಿರ ಗಂಡು ನನ್ ಮಗಂಗು ಹೋದಕ್ ಬರಕಿಲ್ಲ ಕರೆಕ್ಟ್ ಆಗಿ. ನೀನು ಯಾಕೆ ಹೇಳೋ ಹೆಣ್ಮಕ್ಳನ್ನ ಓದ್ಸಿ ಅನ್ನೋದು ಇದೇ ಕಾರಣಕ್ಕೆ. ಮಲ್ಕ ಹೋದ್ರೆ ಇನ್ನೇನು ಸಾದಿಯಾ? ಅದಕ್ಕೆ ಅದ್ದೇ ಹೊಲಕ್ ಗೊತ್ತಿಲ್ಲ ನನ್ಗೆ. ಕೆಲವೊಬ್ರು ನಾಯಿಗಳು ಇತ್ತೀಚೆಗೆ ಹಿಂದೆ ಮುಂದೆ ತುಂಬಾ ಮಾತಾಡ್ತವ್ರಲ್ವಾ? ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಬಿಟ್ಟಿ ನಿಮ್ ಮೇಷ್ಟ್ರು ನನ್ಗೆ ಕರೆಕ್ಟ್ ಆಗಿ ಪಾಠ ಮಾಡಿಲ್ಲ ಅಂತ ಕಾಣ್ತದೆ. ನಾಯಿಗಳು ಮಾತಾಡಕ್ಕಿಲ್ಲ ಕಣವ, ನಾಯಿಗಳು ಬೊಗ್ಳುತ್ತವೆ. ಅರ್ಥ ಮಾಡ್ಕೊಬಿಟ್ಟಿ, ಯಾರ ಮಾಡ್ಕೋ. ಆ ಕಿತ್ತೋಗಿರೋ ಲೌಡಿಯರ್ಗೆ ಇದನ್ನೇ ಗೊತ್ತಿಲ್ಲ. ಸಾರಿ ಪುಟಿ, ಸಾರಿ. ನೀನು ನಿಮ್ಮ ಪಕ್ಕ ಇರೋ ಹುಡುಗಿಯರ್ಗೆ ಅಂತಿದ್ದೆ ಅಂತ ನನ್ಗೆ ಗೊತ್ತಿದ್ದಿಲ್ಲ, ನಾಯಿಗಳಿಗೆ ಅನ್ಕೊಬಿಟ್ಟಿದೆ. ನೀನ್ ಮುಂದೆ ಕಂಟಿನ್ಯೂ ಮಾಡು. ಅದೇನು ಯಾವ್ದೋ ಒಂದ್ ಕಾಲದಲ್ಲಿ ನನ್ ಬಟ್ಟೆ ಇಟ್ಕೊಂಡ್ ಬೆಳ್ದವ್ರು ಇವತ್ ನನ್ ಮುಂದೆನೆ ಚಿಲಿ ಬಿಲಿ ಅಂತ ಆಡ್ತಾವ್ರೆ. ನನ್ ವ್ಯಾಲ್ಯೂನ ನನಗ್ ತೋರ್ಸಕ್ ಬರ್ತಾವ್ರೆ. ನಿಮ್ಮವ್ವ ನಿಮ್ಮವ್ವನ ಹುಡುಗ್ರೇನೋ ನಿಮ್ಮವ್ವನ್ನ ಅಂದ್ರೆ ನಡೀತದೆ. ಹುಡುಗಿರು ಏನ್ ನಿಮ್ಗೆ ಗೊತ್ತು? ನಾನು ಒಬ್ಳುಗೆಲ್ಲ ಮೆಸೇಜ್ ಮಾಡ್ತಾ ಇರೋದು, 20 ಜನಕ್ ಮಾಡ್ತೀನಿ. ಇರಂಗಿದ್ರೆ ಇಲ್ಲೂ, ಇಲ್ಲಾಂದ್ರೆ ಇದ್ದೇರು. ಯೂಟ್ಯೂಬಲ್ ಸನ್ನಿ ಲಿಯಾನನ್ನು ಆಗಾಗ ನೋಡ್ತಿದ್ದೆ, ಆದ್ರೆ ಈಗಿಲ್ಲ. ಏನ್ ಅನ್ಕೋಬೇಡ, ಡೈಲಿ ನೋಡ್ತೀನಿ ಕತೆ. ನೀನು ಮುಂದುವರ್ಸೋ ನಿನ್ ಸಾಂಗ ಲವ್ ಮಾಡ್ತೀನಿ ಅಂತ ನನ್ ಕನ್ಸು ಕಾಣಲ್ಲ. ಯಾಕಂದ್ರೆ ನೀನ್ ನನ್ನ ಪಾಲನೆ ಮಾಡ್ತಾ ಇದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಲವ್ ಮಾಡಿ ಹೋಗು. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಏನಪ್ಪಾ ವಿಷಯ ಅಂತ ಅದೇನ್ ಹೇಳು, ಅದ್ ಯಾವ ವಿಷಯ ನೋಡೇ ಬಿಡ್ತೀನಿ. ಅಲ್ಲ ಸಾರಿ, ಕೇಳೇ ಬಿಡ್ತೀನಿ. ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನ್ಸು, ತುಂಬಾ ಜನ ಜೀವನ. ತುಂಬಾ ಜನ ಕನ್ಸು, ತುಂಬಾ ಜನ ಜೀವನ. ಕನ್ಸಿರ್ತದೆ, ಅದ್ನೇ ನಂಬ್ಕೊಂಡ್ ಜೀವನ ಮಾಡಕ್ ಆಗಿಲ್ಲ ಕಣ. ಅರ್ಥ ಮಾಡ್ಕೊ ಸ್ವಲ್ಪ. ಸೊ ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ಹೋಗ್ಬೇಕು ಅಂತ ನಾನ್ ಹೇಳ್ತೀನಿ, ಕೇಳಿಸ್ಕೊ. ಏನು ಅಂದ್ರೆ ಇನ್ನೂ ಚೆನ್ನಾಗಿರ ಪೆಟ್ರೋಲ್ ಕುಡ್ದು ಅಲ್ಲೂ ನಾಟಕ ಹೊಡಿಯಕ. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ತುಂಬಾ ಖುಷಿ ಆಗ್ತೈತೆ. ಸೊ ಅವರು ಆ ಒಂದು ಪ್ರೋಮೋನ ಬಿಟ್ಟಿರೋದನ್ನ ನೋಡಿ, ಪೋಸ್ಟ್ ಬಿಟ್ಟಿರೋದ್ ನೋಡಿ, ಜಾಸ್ತಿ ಏನ್ ಖುಷಿ ಪಡಕ್ ಹೋಗ್ಬೇಡ. ನೀನ್ ಇನ್ನೂ ಸೆಲೆಕ್ಟ್ ಆಗಿಲ್ಲ, ಆದ್ರೆ ಖುಷಿ ಪಡು. ಬಿಡೋದ್ಕೆಲ್ಲ ಅಲ್ಲ, ತಿಳ್ಕೊ.